ಸ್ವೀಟ್ನಲ್ಲಿ ಜಾಸ್ತಿ ಶುಗರ್ ಇರೋದ್ರಿಂದ ತಿನ್ನೋದಕ್ಕೆ ಯೋಚನೆ ಮಾಡ್ತಾರೆ. ಅದೇ ಬೆಲ್ಲದಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಿದ್ರೆ ಅಂಥದ್ದೊಂದು ಬೆಲ್ಲದಿಂದ ಮಾಡುವಂಥ ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿಯನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರಬೇಕು. ತುಂಬಾ ಸಿಂಪಲ್, ಒಂದು 10 ನಿಮಿಷ ಸಾಕಿ ಸ್ವೀಟ್ ಮಾಡಲಿಕ್ಕೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಪ್ ಆಗೋಷ್ಟು ಬೆಲ್ಲವನ್ನು ಈ ಥರ ತುರ್ಕೊಂಡು ಹಾಕ್ಕೊಳ್ಳಿ, ಬೆಲ್ಲನ ಅಥವಾ ಜಜ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ಮಾಡಲಿಕ್ಕೆ ತುಪ್ಪ ಕೂಡ ಜಾಸ್ತಿ ಬೇಕಾಗಿಲ್ಲ. ನೋಡಿ 1 ಟೇಬಲ್ ಸ್ಪೂನಷ್ಟು ತುಪ್ಪಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಬಜ್ಜಿ ಬೋಂಡಾಗೆಲ್ಲ ನೀವು ಬಳಸ್ತೀರಲ್ಲ ಹಿಟ್ಟು, ಅದೇ ಹಿಟ್ಟು, ಕಡಲೆ ಹಿಟ್ಟು. ಇದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಈ ಥರ ಪೂರ್ತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡೇ ಹುರ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡು ನೀವು ಹಿಟ್ಟು ಹುರಿಯೋಕ್ಕೆ ಹೋದರೆ ಸೀದ್ ಹೋಗುತ್ತೆ, ಬೇಗ ಚೆನ್ನಾಗಿ ಹುರಿಯಲ್ಲ, ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಹಿಟ್ಟಿನಲ್ಲಿರುವಂಥ ಹಸಿ ಅಂಶವೆಲ್ಲವೂ ಹೋಗಬೇಕು. ಹಸಿ ವಾಸನೆ ಏನಿರುತ್ತೆ ನೋಡಿ ಹಿಟ್ಟಿಂದು, ಹಸಿಬೇಳೆ ಹಿಟ್ಟಾಗಿರೋದ್ರಿಂದ ಪೂರ್ತಿಯಾಗಿ ವಾಸನೆ ಹೋಗಿ ಇದರಿಂದ ಒಂದು ಒಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೊಳ್ಳಿ. ಇದೇ ಮೇನ್ ಪ್ರಾಸೆಸ್ ಅಂತ ಹೇಳ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಹಿಟ್ಟನ್ನು ಹುರಿಲಿಕ್ಕೆ. ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ಹುರಿತೀರಿ ನೋಡಿ, ಅಷ್ಟು ಚೆನ್ನಾಗಿ ಸ್ವೀಟ್ ಬರುತ್ತೆ ನಿಮ್ಮ ಟೇಸ್ಟು. ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಹುರಿತಾ ಈ ಥರ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆಯೇ ತಾವು ಹಾಕಿರೋಂಥ ತುಪ್ಪ ಸ್ವಲ್ಪ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮ್ನಲ್ಲಿ ನೋಡಿ ನಾವು ಆವಾಗಲೇ ರುಬ್ಬಿಟ್ಕೊಂಡಂಥ ಒಣ ಕೊಬ್ಬರಿ ಮಿಶ್ರಣ ಏನಿದೆ, ಬೆಲ್ಲದಲ್ಲಿ ರುಬ್ಕೊಂಡಂಥ ಒಣ ಕೊಬ್ಬರಿ ಮಿಶ್ರಣ, ಅದನ್ನು ಹಾಕ್ಕೊಳ್ತಿದ್ದೀನಿ. ತುಂಬ ಸುಲಭವಾದಂಥ ಸ್ವೀಟು, ಯಾರು ಬೇಕಿದ್ರೂ ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದು. ಅಡುಗೆ ಬರದೇ ಇರೋದು ಕೂಡ ಇದನ್ನು ಒಂದು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡ್ಕೊಂಡಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೋಡಿ ಆ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟು ಜೊತೆ ಬೆರೆಸಬೇಕು. ಅಂದರೆ ಬೆರೆಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಸ್ಪೂನು ಅಥವಾ ಈ ಥರ ಸ್ಪ್ಯಾಚುಲ ಇದ್ದರೆ ಕ್ಲೀನಾಗಿ ಗಂಟುಗಳಿಲ್ಲದೆ ಇರೋ ಥರ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಗಂಟುಗಳಾಗಲ್ಲ, ಯಾಕಂದರೆ ಹುರಿದಿರೋ ಹಿಟ್ಟಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಗಂಟುಗಳಾಗಲ್ಲ. ಇವಾಗ ನೋಡಿ ಮತ್ತೆ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕದಿದ್ರೂ ನೀವು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಹಾಗೆಯೇ ಏಲಕ್ಕಿ ಪೌಡ್ರ್ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೋದ್ರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ತಳ ಏನು ಹಿಡಿತಿರುತ್ತೆ ನೋಡಿ, ಇವಾಗ ತಳ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪೂರ್ತಿಯಾಗಿ ತಳ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಪೂನ್ಗೂ ಕೂಡ ಸ್ವಲ್ಪನೂ ಅಂಟದೇ ಇರೋ ಥರ ಈ ಥರ ಹುರ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಸ್ಪೂನ್ಗೂ ಕೂಡ ಅಂಟ್ತಾ ಇಲ್ಲ, ಈ ಪಾತ್ರೆಗೂ ಕೂಡ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಗಟ್ಟಿ ಕೂಡ ಆಗಿದೆ. ಇದನ್ನು ಒಂದು ಬರ್ಫಿ ಟ್ರೇನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರ ಮೇಲ್ಗಡೆ ಹಾಕ್ಕೊಳ್ತೀನಿ. ನೀವು ತುಪ್ಪ ಸವರ್ಕೊಂಡು ಯಾವುದಾದ್ರು ಪ್ಲೇಟ್ಗೂ ಅಥವಾ ಟ್ರೇಗೂ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಅದ್ರ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕು. ಪೂರ್ತಿ ಗಟ್ಟಿ ಆಗಬೇಕಿದು ಮಿಕ್ಸ್ಚರು, ಆವಾಗಲೇ ನೀವು ಇದನ್ನು ಹಾಕ್ಕೊಳ್ಬೋದು. ತಳ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಥರ ಒಂದು ಯಾವುದಾದ್ರೂ ಪ್ಲೇಟ್ಗೆ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಸೊ ನೋಡಿ ಒಂದು ಬರ್ಫಿ ಥರ ನಾನು ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಥರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಟ್ರೇನಲ್ಲಿ. ಸ್ವಲ್ಪ ಪಿಸ್ತಾನ ಈ ಥರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಥರ ಅಂಟಿಸ್ಕೊಳ್ತಿದ್ದೀನಿ. ಪಿಸ್ತಾನೇ ಹಾಕಬೇಕಂತೇನಿಲ್ಲ, ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ನೀವು ಹಾಕ್ಕೊಳ್ಬೋದು. ಗೋಡಂಬಿ, ಬಾದಾಮ್ ಏನು ಬೇಕಿದ್ರೂ ಹಾಕ್ಕೊಳ್ಬೋದು. ನೋಡಿ ನನ್ನ ಹತ್ರ ಒಂದು ಸ್ವಲ್ಪ ಸಿಲ್ವರ್ ವರ್ಕು ಕೂಡ ಇತ್ತು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಟೋಟಲಿ ಆಪ್ಷನ್ನು, ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಬೇಕ್ರಿಗಳೆಲ್ಲ ಸಿಗುತ್ತಲ್ಲ ಆ ಥರ ಫೀಲ್ ಬರುತ್ತೆ, ತಿನ್ನೋವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ, ಒಂದು 2 ಗಂಟೆ ಬಿಟ್ಟಿದ್ದೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗಿರುವಂಥ ಸ್ವೀಟ್ ಅಂತ ಹೇಳ್ಬೋದು. ಇದು ಬಾಯಲ್ಲಿಟ್ಟರೆ ಕರಗುತ್ತೆ, ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಡ್ರೈ ಕೋಕೋನಟ್ ಬಳಸಿರೋದ್ರಿಂದ, ಅದ್ರ ಜೊತೆ ಬೇಸನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತವಾಗ್ಲೂ ನೀವು ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಏನಂತ. ಮಾಡೋದು ಕೂಡ ಕಷ್ಟ ಇಲ್ಲ, ನೀವು ನೋಡಿರ್ಬೋದು ಎಷ್ಟು ಈಸಿಯಾಗಿ ಮಾಡಿದೆ ಅಂತ. ಇವಾಗ ನೋಡಿ ಒಳಗಡೆ ಯಾವ ಥರ ಟೆಕ್ಸ್ಚರ್ ಇದೆ. ಇದು ಸ್ವೀಟು ತುಂಬಾ ಟೇಸ್ಟಿಯಾಗಿತ್ತು. ಸೊ ಅವಾಗವಾಗ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಕೊಂಡು ನೀವು ಡಬ್ಬದಲ್ಲಿ ಹಾಕ್ಕೊಂಡು ಒಂದು 2 ರಿಂದ 3 ದಿನ ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೂ ಕೂಡ ಒಳ್ಳೆಯದು ಆರೋಗ್ಯಕ್ಕೆ. ಶುಗರ್ ಪೇಷಂಟ್ಸ್ಗೆ ಈ ಥರ ನೀವು ಮಾಡಿಕೊಟ್ರೆ, ಬೆಲ್ಲದಲ್ಲಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸೊ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊತ್ತೋದನ್ನು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.
ನಿಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊಳ್ಳುವಂತ ಒಂದು ಸಿಹಿ ತಿನಿಸನ್ನ ಮಾಡಿ ತೋರಿಸ್ತಾ ಇದೀನಿ. ತುಂಬಾನೇ ಸಿಂಪಲ್ ಆಗಿ ಮಾಡ್ಬೋದು, ತುಂಬಾನೇ ಎಲ್ರಿಗೂ ಇಷ್ಟ ಆಗುವಂತ ಒಂದು ಸಿಹಿ ತಿಂಡಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ, ಫ್ರೆಶ್ ಆಗಿರುವಂತ ತುಪ್ಪ. ಈ ತುಪ್ಪಕ್ಕೆ ನೋಡಿ ನನ್ನಲ್ಲಿ ಡ್ರೈ ಕೋಕೋನಟ್ ಅಂತ ಏನ್ ಸಿಗುತ್ತೆ, ಡೆಸಿಕೇಟೆಡ್ ಕೋಕೋನಟ್ ಅಂತ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅದನ್ನು ಕೂಡ ನೀವು ಬಳಸಬಹುದು. ಅಥವಾ ಮನೆಯಲ್ಲಿ ಒಣ ಕೊಬ್ಬರಿ ಇದ್ರೆ, ಒಣ ತೆಂಗಿನಕಾಯಿ ಅಂದ್ರೆ ಒಣಗಿದಂತ ಕೊಬ್ಬರಿ ಇದ್ರೆ ಅದನ್ನ ನುಣ್ಣಗೆ ಪೌಡರ್ ಮಾಡ್ಕೊಂಡು ಕೂಡ ಬಳಸಬಹುದು. ಇವಾಗ ನೋಡಿ ಈ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೋದು. ತುಪ್ಪದಲ್ಲಿ ಆ ತೆಂಗಿನಕಾಯಿ ಕೊಬ್ಬರಿ ಏನಿದೆ ನೋಡಿ, ಪೌಡರ್, ಕೋಕೋನಟ್ ಪೌಡರ್, ಅದನ್ನ ಚೆನ್ನಾಗಿ ಹುರ್ಕೋಬೇಕು, ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ, ಹೈ ಫ್ಲೇಮ್ ಇಟ್ರೆ ಸೀದೋಗತ್ತೆ. ಜಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಇದಕ್ಕೆ ಇವಾಗ 1 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದೀನಿ. ಬೆಲ್ಲನ ಆದಷ್ಟು ಪೌಡರ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ, ಅವಾಗ ಈಸಿಯಾಗಿ ಇದು ಕರಗತ್ತೆ. ನೋಡಿ ಬೆಲ್ಲ ಹಾಕೊಂಡು ಅದನ್ನು ಕೂಡ ಈ ತರ ಮಿಕ್ಸ್ ಮಾಡ್ತಾ ಹುರ್ಕೊಳ್ತಾ ಹೋದಾಗೆ ಪೂರ್ತಿ ಬೆಲ್ಲ ಕರಗತ್ತೆ. ಒಂದು ವೇಳೆ ಬೆಲ್ಲ ಕರಗಲಿಲ್ಲ ಅಂತ ಅಂದ್ರೆ 1 ಹನಿ ಅಥವಾ 1-2 ಸ್ಪೂನ್ ಆಗುವಷ್ಟು ನೀರ್ನ ನೀವು ಹಾಕೊಂಡು ಬೆಲ್ಲವನ್ನ ಕರಗಿಸ್ಬೇಕಾಗುತ್ತೆ. ಇವಾಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀರ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಲ್ಲ ಏನಿದೆ ನೋಡಿ ಪೂರ್ತಿಯಾಗಿ ಕರಗಿ ಒಂದು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಒಂದ್ ವೇಳೆ ನಿಮ್ಗೆ ಈ ಟೈಮಲ್ಲಿ ಬೆಲ್ಲ ಕಡಿಮೆ ಅಂತ ಅನಿಸ್ತು ಅಂದ್ರೆ ಮತ್ತೆ ಇದನ್ನ ಬೆಲ್ಲನ ಸೇರಿಸ್ಕೋಬಹುದು. ಸ್ವಲ್ಪ ಪೌಡರ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಈಸಿಯಾಗಿ ಮಿಕ್ಸ್ ಮಾಡ್ಕೋಬಹುದು. ನೋಡಿ ಮಿಕ್ಸ್ ಮಾಡ್ತಾ ಸ್ಟಿಕ್ಕಿ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು ಉಂಡೆ ಕಟ್ಟುವಂತ ಹದಕ್ಕೆ ಬರುತ್ತೆ. ಈ ಟೈಮ್ನಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ಹಿಟ್ಟಲ್ಲಿರುವಂತಹ ಹಸಿ ವಾಸನೆ ಏನಿರುತ್ತೆ ನೋಡಿ ಅದೆಲ್ಲವೂ ಹೋಗಿ ಚೆನ್ನಾಗಿ ಹುರಿಬೇಕು. ಅಕ್ಕಿ ಹಿಟ್ಟು ಕೂಡ ಈ ತೆಂಗಿನಕಾಯಿ ಜೊತೆಗೆ ನೋಡಿ 1-2 ನಿಮಿಷ ಕೈ ಬಿಡ್ದಾಗ ಹುರ್ಕೊಂಡ್ರೆ ಮತ್ತೆ ಇದು ಸ್ಟಿಕ್ಕಿ ಆಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ಉಂಡೆ ಕಟ್ಟುವಂತ ಹದದಲ್ಲಿ ಬರುತ್ತೆ. ಇವಾಗ ನೋಡಿ ಇದನ್ನ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡು ಬೇಕಿದ್ರೆ ನೀವು ಮತ್ತೆ ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೋಬಹುದು. ನಾನು ಅಲ್ಲಿ ತುಪ್ಪ ಸೇರಿಸ್ಕೊಳ್ತಾ ಇದನ್ನ ಪೂರ್ತಿಯಾಗಿ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ. ಪೂರ್ತಿ ತಣ್ಣಗೆ ಮಾಡ್ಬೇಡಿ, ಸ್ವಲ್ಪ ಉಗುರು ಬೆಚ್ಚಗಂತಾರಲ್ಲ ಕೈಯಿಂದ ಮುಟ್ಬೋದು, ಆ ತರ ತಣ್ಣಗೆ ಮಾಡಾದ್ಮೇಲೆ ಇದರಿಂದ ನೋಡಿ ಈ ತರ ಎಷ್ಟು ಬೇಕೋ ನಿಮ್ಗೆ, ಯಾವ್ದು ಸೈಜ್ ನಲ್ಲಿ ಬೇಕೋ ಆ ಸೈಜ್ ಅಲ್ಲಿ ತಗೊಂಡು ಒಂದು ಉಂಡೆ ತರ ಕಟ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಿದ್ರು ನೀವು ಮಾಡ್ಕೋಬಹುದು. ಒಂದು ಪೇಡ ಶೇಪಲ್ಲೂ ಕೂಡ ನೀವು ಮಾಡ್ಕೋಬಹುದು. ನೀವು ತಿಂದಿರ್ಬೋದು ಕೊಬ್ಬರಿ ಮಿಠಾಯಿ ಚಿಕ್ಕವರಿದ್ದಾಗ. ಈ ತರ ತುಂಬಾ ಫೇಮಸ್ ಆಗಿರುವಂತ ಒಂದು ಸ್ವೀಟ್, ಸಿಹಿ ತಿನಿಸು ಅಂತ ಹೇಳ್ಬೋದು. ನಾನು ಇದಕ್ಕೆ ಒಂದು ಶೇಪ್ ಕೊಡ್ತಾ ಇದ್ದೀನಿ ನೋಡಿ. ಒಂದು ಬಾಟಲ್ ನ ಮುಚ್ಚಳ ತಗೊಂಡು ಈ ತರ ಶೇಪ್ ಅನ್ನ ಕೊಡ್ತಾ ಇದೀನಿ. ನೀವು ಯಾವುದೇ ಶೇಪ್ ನ ತಗೊಳ್ಳಿ. ಇವಾಗ ಪೇಡ ಮೇಕರ್ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ, ಅದರಿಂದ ಪೇಡ ತರ ನೀವು ಇದನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಏನೋ ಡಿಫ್ರೆಂಟ್ ಇದೆ ಅಂತ ಇಷ್ಟಪಟ್ಟು ತಿಂತಾರೆ. ಸೊ ಹೆಲ್ತ್ಗೂ ಕೂಡ ಒಳ್ಳೇದು. ನೀವು ಬೇಕಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಅನ್ನ ಫ್ರೈ ಮಾಡ್ಕೊಂಡು ಹಾಕೋಬಹುದು ತುಪ್ಪದಲ್ಲಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೇ ತರ ಶೇಪ್ ಅಲ್ಲಿ ನಾನು ಎಲ್ಲವನ್ನು ಈ ಕೊಬ್ಬರಿ ಮಿಠಾಯಿನ ಮಾಡ್ಕೊಳ್ತೀನಿ. ಮೈದಾ ಹಿಟ್ಟನ್ನ ಕಲ್ಸ್ಕೊಂಡು ಸಾಫ್ಟ್ ಆಗಿ ಇದನ್ನ ಸ್ಟಫ್ ಮಾಡ್ಕೊಂಡು ಹೋಳಿಗೆ ಕೂಡ ಮಾಡ್ಕೋಬಹುದು. 2 ತರ ಆಪ್ಷನ್ ಇದೆ ಇದನ್ನ ತಿನ್ನಕ್ಕೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಖಂಡಿತ ನಿಮ್ಗೆಲ್ರಿಗೂ ಇದು ಇಷ್ಟ ಆಗಿದೆ ಅನ್ಕೊಡ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಯಾರು ನಿಮ್ಮ ಮನೇಲಿ ಮಾಡ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮುಖಾಂತರ ಬರ್ತಿರೋದನ್ನ ಮಾತ್ರ ಮರಿಬೇಡಿ. ಮಾಡಾದ್ಮೇಲೆ ಅದರ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕೂಡ ನೀವು ಬರ್ತಿರೋದನ್ನ ಮರಿಬೇಡಿ. ಸೊ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ ಕಾಮೆಂಟ್ಸ್ ಓದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಟ್ ಆಗ್ತಿದೆ, ಅಷ್ಟೇ ರುಚಿಯಾಗಿರುತ್ತೆ. ಗೋಧಿ ಹಿಟ್ಟಿನಿಂದ ಮಾಡುವಂಥದ್ದು, ಬೆಲ್ಲದಿಂದ ಮಾಡುವಂಥದ್ದು. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಒಂದು 3/4 ಕಪ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಅಷ್ಟು ಎಣ್ಣೆ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ 3/4 ಕಪ್ ಅಂತಲೇ ಹೇಳ್ಬೋದು ಬೆಲ್ಲನ. ಇವಾಗ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕೊಂಡ ತಕ್ಷಣ ನಾವು ಇಟ್ಕೊಂಡಿರುವಂಥ ಗೋಧಿ ಹಿಟ್ಟೇನಿದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡು ತುಪ್ಪದಲ್ಲಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿಬೇಕು. ಈ ಹುರಿಯೋ ಪ್ರೊಸೀಜರ್ ಏನಿದೆ ನೋಡಿ ಸ್ವಲ್ಪ ಲೆಂತಿ ಆಗುತ್ತೆ. ಗೋಧಿ ಹಿಟ್ಟಿನ ಬರ್ಫಿ ಮಾಡೋದು ತುಂಬಾ ಸುಲಭ ಅಂತ ಹೇಳ್ಬೋದು. ಹಾಗೆ ಹೆಲ್ದಿಯಾಗಿ ನೀವೇನಾದರೂ ತಿನ್ನಬೇಕು ಸ್ವೀಟನ್ನು ಅಂದ್ಕೊಳ್ಳೋದಾದರೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆದರೆ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು. ಯಾಕಂದರೆ ಈ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಜಾಸ್ತಿ ಹುರಿಲಿಕ್ಕೆ. ತುಪ್ಪದಲ್ಲಿ ಹುರ್ಕೊಳ್ಳಿ. ಯಾವುದೇ ಸ್ವೀಟ್ ಆಗಲಿ ತುಪ್ಪ ಇಲ್ಲದೆ ಮಾಡಿದ್ರೆ ಅದು ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ನೀವು ತುಪ್ಪದಲ್ಲಿ ಹುರ್ಕೊಳ್ಳೋಕ್ಕಾಗಲಿಲ್ಲ, ನಮ್ಗೆ ಆಗಲ್ಲ ತುಪ್ಪ ಹಾಕೋಕ್ಕೆ ಅಂತ ಅಂದ್ಕೊಳ್ಳೋದಾದರೆ ನೀವು ಎಣ್ಣೆನಲ್ಲೂ ಕೂಡ ಹುರ್ಕೊಳ್ಬೋದು. ಏನೂ ತೊಂದರೆ ಇಲ್ಲ, ಎಣ್ಣೆನಲ್ಲಿ ಕೂಡ ಹುರ್ಕೊಳ್ಬೋದು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಈ ಹಿಟ್ಟನ್ನು ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಅಂದರೆ ಈ ಹಿಟ್ಟನ್ನು ಯಾವಾಗ ಹುರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿಂದ ಹಿಡಿದು ಈ ಪೂರ್ತಿ ರೆಸಿಪಿ ಮುಗಿಯೋವರೆಗೂ
ಫ್ಲೇಮ್ ಏನಿದೆ ನೋಡಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಬೇಡಿ. ಇವಾಗ ನೋಡಿ ಹುರಿತಾ ಸುಮಾರು ಹೊತ್ತು ಹುರಿದಿದ್ದೀನಿ, ಒಂದು 15-20 ನಿಮಿಷ ಹುರಿದಿದ್ದೀನಿ. ಅದಾದಮೇಲೆ ಈ ಥರ ನೋಡಿ ತುಪ್ಪ ಬಿಡ್ತಾ ಇದೆ ಇದರಿಂದ. ಇದೇ ಥರ ಇನ್ನೂ ಒಂದು 10-15 ನಿಮಿಷ ನಾನಿಲ್ಲಿ ಹುರಿತೀನಿ ನೋಡಿ. ಈ ಥರ ಹುರಿತಾ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟು ನಮ್ಗೆ ಸಾಕಾಗಲ್ಲ. ಇವಾಗ ಇನ್ನೂ ಚೆನ್ನಾಗಿ ಹುರಿಬೇಕಿದು. ಪೂರ್ತಿ ಕಲರ್ ಏನಿದೆ ನೋಡಿ ಬ್ರೌನಿಶ್ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾನು ಪೂರ್ತಿಯಾಗಿ ಹುರಿಯೋದೇನಾದರೂ ನಿಮ್ಗೆ ತೋರಿಸಿದ್ರೆ ವೀಡಿಯೋ ಲೆಂತಿ ಆಗುತ್ತೆ. ನೀವು ಅರ್ಧ ನೋಡಿ ಹೊರಟೋಗ್ತೀರಾ. ಹಾಗೆ ನೀವೇನಾದರೂ ಮಾಡ್ಕೊಳ್ತೀರಾ ಅರ್ಧಂಬರ್ಧ ನೋಡಿ ಮಾಡ್ಕೊಳ್ತೀರಾ, ಅದು ಕೆಟ್ಟೋಗುತ್ತೆ. ಆವಾಗ ನಿಮ್ಮನ್ನ ಕಾಮೆಂಟ್ ಮಾಡ್ತೀರಾ ಚೆನ್ನಾಗಿ ಬರಲಿಲ್ಲ ಅಂತ. ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ, ಯಾವುದೇ ವೀಡಿಯೋಸ್ಗಳನ್ನಾಗಲಿ ಪೂರ್ತಿಯಾಗಿ ನೋಡಿ ಆಮೇಲೆ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಇವಾಗ ನೋಡಿ ಕಲರ್ ನೋಡ್ತಿರ್ಬೋದು ನೀವು, ಹುರಿತಾ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ಹಾಗೆ ತುಪ್ಪ ಕೂಡ ರಿಲೀಸ್ ಆಗ್ತಾ ಇದೆ, ನೀವು ಗಮನಿಸ್ತಿರ್ಬೋದು. ತುಪ್ಪ ಈ ಥರ ರಿಲೀಸ್ ಆಗ್ತಾ ಬರುತ್ತೆ ಇದರಿಂದ. ಸೊ ನೋಡಿ ಇದು ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂದರೆ ಲೋ ಫ್ಲೇಮ್ ಇಟ್ಕೊಂಡಾಗಲೇ ನೋಡಿ ತುಪ್ಪ ಈ ಥರ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇನ್ನೇನು ಹುರಿದಾಗಿದೆ, ಇದೆಲ್ಲ ಪೂರ್ತಿ ಹುರಿದಿದೆ ಹಿಟ್ಟು ಅನ್ನೋವಾಗ ತಳ ನೋಡಿ ಸೀದೋದಂಗೆ ಆಗ್ತಾ ಹೋಗುತ್ತೆ. ಆವಾಗ ಅಂದ್ಕೊಳ್ಳಿ ಇದು ಪೂರ್ತಿಯಾಗಿ ಹುರಿದಿದೆ ಹಿಟ್ಟು ಅಂತ ಅಂದ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ. ನಾನು ಕೂಡ ಇಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ಟೈಮ್ನಲ್ಲಿ ನಾವು ಬೆಲ್ಲ ಏನು ನೋಡಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಬೆಲ್ಲನ ಅಥವಾ ತುರಿದಿಟ್ಕೊಳ್ಳಿ, ಗಂಟುಗಳಿರಬಾರ್ದು ಬೆಲ್ಲದಲ್ಲಿ. ನೀವು ಈಸಿಯಾಗಿ ಮಿಕ್ಸ್ ಮಾಡೋಕ್ಕೆ ಬಂದುಬಿಡ್ಬೇಕು ಆವಾಗ ತಕ್ಷಣವೇ. ಇವಾಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಾದಮೇಲೆ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನು. ಬೆಲ್ಲ ಹಾಕ್ಕೊಂಡು ಜಸ್ಟು ಇದನ್ನು ನೋಡಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಹಿಟ್ಟನ್ನು ಬೆಲ್ಲದ ಜೊತೆಗೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡ್ತಿರ್ಬೋದು ಇಲ್ಲಿ ಆವಾಗಲೇ ಹೇಳಿದಾಗೆ ಬೆಲ್ಲದಲ್ಲಿ ಯಾವುದೇ ಗಂಟುಗಳು ಇರಬಾರ್ದು. ಪೂರ್ತಿಯಾಗಿ ತುರಿದಾದರೂ ಇಟ್ಕೊಳ್ಳಿ ಅಥವಾ ಜಜ್ಜಿ ಪೌಡ್ರ್ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಇಟ್ಕೊಳ್ಬೋದು. ನೋಡಿ ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ. ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ಆ ಹಿಟ್ಟಿನ ಬಿಸಿ ನೋಡಿ, ಆ ಹಿಟ್ಟಿನ ಬಿಸಿಗೆ ಈ ಬೆಲ್ಲವೆಲ್ಲ ಕರಗಿ ಪೂರ್ತಿಯಾಗಿ ಹೊಂದ್ಕೊಳ್ತಾ ಇದೆ ಹಿಟ್ಟಿನ ಜೊತೆಗೆ. ಚೆನ್ನಾಗಿ ಹೊಂದೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ನಾನು ಕೂಡ ಇಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವೀಟ್ಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಆದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇವಾಗ ಒಂದು ಬರ್ಫಿ ಟ್ರೇನ ನಾನು ತುಪ್ಪವನ್ನು ಗ್ರೀಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದ್ರ ಮೇಲೆ ನೀವು ಕೂಡ ಅಷ್ಟೇ ಮೊದಲೇ ಒಂದು ಯಾವುದಾದ್ರೂ ಪ್ಲೇಟ್ಗೆ ತುಪ್ಪವನ್ನು ಗ್ರೀಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಈಸಿ ಆಗುತ್ತೆ. ಯಾಕಂದರೆ ಈ ಬೆಲ್ಲದಿಂದ ಮಾಡಿರುವಂಥ ಗೋಧಿ ಹಿಟ್ಟಿನ ಬರ್ಫಿ ಏನಿದೆ ನೋಡಿ ಬೇಗನೆ ಗಟ್ಟಿ ಆಗುತ್ತೆ. ಎಷ್ಟು ಬೇಗ ಗಟ್ಟಿ ಆಗುತ್ತೆ ಅಂದರೆ ನೋಡಿ ಈ ಥರ ಸೆಟ್ ಮಾಡ್ತಿದ್ದಂಗೆ ಗಟ್ಟಿ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ನೀವು ಮೊದಲೇ ತುಪ್ಪವನ್ನು ಗ್ರೀಸ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಅವಾಗ ಈಸಿ ಆಗುತ್ತೆ ಮಾಡಲಿಕ್ಕೆ. ನೋಡಿ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದರೆ ಈ ಥರ ಬೇಕ್ರಿಗಳೆಲ್ಲ ಸಿಗುತ್ತಲ್ಲ ಆ ಥರ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನಲ್ಲಿ ಒಂದು ಸಿಲ್ವರ್ ವರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಇದನ್ನ ಹಾಕಲೇಬೇಕಂತೇನಿಲ್ಲ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ನಾನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು. ಹಿಟ್ಟನ್ನು ಫ್ರೈ ಮಾಡ್ತಿರ್ಬೇಕಾದ್ರೆ ನೀವು ಬೆಲ್ಲ ಸೇರಿಸಾದ್ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ನೋಡಿ ತಕ್ಷಣವೇ ಕಟ್ ಮಾಡ್ಕೊಳ್ಬೇಕು. ಪೂರ್ತಿ ತಕ್ಷಣವೇ ಗಟ್ಟಿ ಆಗೋದ್ರಿಂದ ಇದು ತಕ್ಷಣವೇ ಇನ್ನೂ ಬಿಸಿ ಇರೋವಾಗಲೇ, ಇನ್ನೂ ಗಟ್ಟಿ ಆಗದೇ ಇರೋವಾಗಲೇ ಈ ಥರ ಕಟ್ ಮಾಡ್ಕೊಂಬಿಡಬೇಕು. ಆವಾಗ ಕ್ಲೀನಾಗಿ ಕಟ್ ಆಗುತ್ತೆ. ಗಟ್ಟಿ ಆದಮೇಲೆ ಕಟ್ ಆಗೋದು ಕಷ್ಟ. ಇವಾಗ ನೋಡಿ ಒಂದು ಪ್ಲೇಟ್ಗೆ ನಾನಿಲ್ಲಿ ತಕ್ಷಣವೇ ಸರ್ವ್ ಮಾಡ್ಕೊಂಬಿಡ್ಬೋದು. ಇದನ್ನು ನೋಡಿ ತಕ್ಷಣವೇ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲದಿಂದ ಮಾಡಿರುವಂಥದ್ದು ಆ ಬೆಲ್ಲದ ಫ್ಲೇವರ್ ಏನಿರುತ್ತೆ ನೋಡಿ ಗೋಧಿ ಹಿಟ್ಟಿನಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ನೀವು ಕೂಡ ಒಂದ್ಸರಿ ಮನೇಲಿ ಮಾಡ್ಕೊಂಡು ನೋಡಿದಾಗಲೇ ಇದ್ರ ರುಚಿ ನಿಮಗೆ ಏನಂತ ಗೊತ್ತಾಗೋದು. ಅಲ್ಲದೆ ಶುಗರ್ ಪೇಷಂಟ್ಸ್ಗೆ ಇದು ಒಂದು ಹೇಳಿ ಮಾಡಿಸಿದಂಥ ಸ್ವೀಟ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಪ್ರತಿಯೊಬ್ಬರು ಇದೇ ಥರ ಒಳ್ಳೊಳ್ಳೆ ಆರೋಗ್ಯವಾಗಿರುವಂಥ ಸ್ವೀಟ್ಗಳನ್ನ ಮಾಡಿಕೊಂಡು ತಿನ್ನಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.